So guys, ಎಲ್ಲರಿಗೂ ವೆಲ್ಕಮ್ ಟು ಡೇ 29 out of 100 day vlogging challenge. Okay, let's go. ನಾನು ಇವತ್ತು ಪಬ್ಲಿಕಲಿ ವ್ಲಾಗ್ ಮಾಡಕ್ ಹೋಗ್ತಾ ಇದ್ದೀನಿ. ಅಂಡ್ ಪಬ್ಲಿಕಲಿ ವ್ಲಾಗ್ ನಾನು ಹೇಗ್ ಮಾಡ್ತೀನಿ, ಜನರು ಕ್ರೌಡ್ ಇರೋ ಜಾಗದಲ್ಲಿ ಹೋಗ್ಬೇಕು. ಬೇಸಿಕಲಿ ಎಲ್ಲ ಸಲ ನಾನು ಪಬ್ಲಿಕಲಿ ಜನರು ಇದ್ದಲ್ಲೇ ನಾನು ವ್ಲಾಗ್ ಕಡಿಮೆ ಮಾಡ್ತೀನಿ. ಅಂಡ್ ಅಲ್ಲಿ ಶೂಟ್ ಸ್ವಲ್ಪ ಕಡಿಮೆ ತಗೊಂಡಿರ್ತೀನಿ. ಅಂದ್ರೆ ಜನರು ಏನ್ ಅನ್ಕೊಂತಾರೆ ಆ ತರ ಒಂದಿಷ್ಟು ಚಿಂತೆಗಳು ಮೈಂಡಲ್ಲಿ ಇರುತ್ತೆ. ಅಂಡ್ ಅದು ಅನ್ವಾಂಟೆಡ್ ನೆಗೆಟಿವ್ ಥಾಟ್ಸ್ ಅದು. ಬಟ್ ಅದನ್ನ ಅದು ಅನ್ವಾಂಟೆಡ್ ನೆಗೆಟಿವ್ ಥಾಟ್ಸ್ನ ನಾವು ತೆಗ್ದಾಕಿಲ್ಲ ಅಂದ್ರೆ ನಾವು ಕರೆಕ್ಟಾಗಿ ಪ್ರಾಪರ್ ಆಗಿ ನಮ್ಮ ಪ್ರಕಾರ ಫುಲ್ ಬೆಸ್ಟ್ ಆಗಿರೋ ವ್ಲಾಗ್ ಇಲ್ಲ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ. ಅಂಡ್ ಇವತ್ತಿನ ಬ್ಲಾಗ್ ಅಲ್ಲಿ ಅದೇ ಫಿಯರ್ ಮತ್ತೆ ಅದೇ ಭಯ, ಅನ್ವಾಂಟೆಡ್ ಭಯನ ತೆಗೆಯಕ್ಕೆ ನಾನು ಪಬ್ಲಿಕಲ್ಲಿ ಹೋಗಿ ಆ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಪಬ್ಲಿಕಲ್ಲಿ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಅಂಡ್ ನನಗೂ ಸ್ವಲ್ಪ ಕಾನ್ಫಿಡೆಂಟ್ ಬರಲಿ ಅಂತ ಸ್ವಲ್ಪ ಸ್ಪೆಕ್ಸ್ ಹಾಕಿದ್ದೀನಿ. ಅಂಡ್ ವ್ಲಾಗ್ ಅಲ್ಲಿ ಮಾತ್ರ ಹಾಕಿರೋದು, ಮತ್ತೆ ಇವಾಗ ತೆಗಿತೀನಿ. ಅಂಡ್ ಪಬ್ಲಿಕಲ್ಲಿ ಒಂದಿಷ್ಟು ಏರಿಯಾದಲ್ಲಿ ನಾನು ಹಾಕೊಂತೀನಿ, ಒಂದಿಷ್ಟು ಏರಿಯಾದಲ್ಲಿ ತೆಗಿತೀನಿ. ಇದು ಸ್ಪೆಕ್ಸ್ ಹಾಕೋದು ರಿಯಾಕ್ಷನ್ ಡಿಫ್ರೆಂಟ್ ಇರುತ್ತೆ, ಅದನ್ನು ನೋಡಬೇಕು. ಬನ್ನಿ ಗೈಸ್. ಬೇಸಿಕಲಿ ನಮ್ಮ ಬ್ಲಾಗ್ ನ ನಮ್ಮ ಕಾಲೇಜ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಕ್ಚುಲಿ ಈ ಲೊಕೇಶನ್ ಅಲ್ಲಿ ಆಲ್ಮೋಸ್ಟ್ ಯಾರು ಪಬ್ಲಿಕ್ ಇಲ್ಲ. ಅಂಡ್ ಅಷ್ಟೊಂದು ಯಾರು ಕಾಣ್ತಾ ಇಲ್ಲ ಗೈಸ್, ಜನರನ್ನೇ ಕಾಣ್ತಿಲ್ಲ. ಅಂಡ್ ಕ್ರೌಡೆಸ್ಟ್ ಏರಿಯಾ ಹೋಗಿ ಅಲ್ಲಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ಗೈಸ್. ರೈಟ್ ನಾ ಪಬ್ಲಿಕ್ ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂಡ್ ಒಂದಿಷ್ಟು ಜನ ಕಾಣ್ತಿದ್ದಾರೆ ಹಿಂದೆ ಮುಂದೆ, ಬಟ್ ನೋ ಮೋರ್ ಪೀಪಲ್ಸ್, ಜಾಸ್ತಿ ಜನ ಇಲ್ಲ ಗೈಸ್. ಬೇಸಿಕಲಿ ಇವತ್ತಿನ ವ್ಲಾಗ್ ಅಲ್ಲಿ ನಾವು ಪಬ್ಲಿಕ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ಮಾತಾಡಬೇಕು. ಅಂಡ್ ನಿಮ್ ಪ್ರಕಾರ ಏನ್ ಅನ್ಸಿದೆ, ಕಾನ್ಫಿಡೆಂಟ್ ಇದೆಯಲ್ಲ ನನ್ನ ಫೇಸ್ ಅಲ್ಲಿ ಹೆಂಗಿದೆ, ಕಾನ್ಫಿಡೆಂಟ್ ಕಾಣ್ತಾ ಇದೀನಲ್ಲ ಅಂತ ಹೇಳಿ ಗೈಸ್. ಜನ ಇದ್ದಾರೆ ಆಲ್ಮೋಸ್ಟ್ 1-2 ಗೈಸ್. ಪಬ್ಲಿಕ್ ಅಲ್ಲಿ ಜನರಿಗೆ ಡಿಸ್ಟರ್ಬ್ ಮಾಡದೆ ವ್ಲಾಗ್ ಮಾಡ್ಬೇಕಂದ್ರೆ ಮೊಬೈಲ್ ಸ್ವಲ್ಪ ಕೆಳಗಡೆ ಡೌನ್ ಇಟ್ಕೊಂಡು ವ್ಲಾಗ್ ಮಾಡ್ಬೋದು. ಬಟ್ ಗೈಸ್ ಮೊಬೈಲ್ ನ ಡೌನ್ ಇಟ್ಕೊಂಡು ವ್ಲಾಗ್ ಮಾಡಿದ್ರೆ ನಮ್ಮ ಫೇಸ್ ಕ್ಲಿಯರ್ ಕಾಣಿಸಲ್ಲ ಗೈಸ್. ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಬ್ಲರ್ ಇದೆ ಗೈಸ್. ಆಲ್ಮೋಸ್ಟ್ ಪಬ್ಲಿಕ್ ಅಲ್ಲಿ ಬಂದಿದ್ದೀವಿ, ಆಲ್ಮೋಸ್ಟ್ 1-2 ಜನ ಇದ್ದಾರೆ. ಅಲ್ಲೇ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಬಸ್ಸಲ್ಲಿ ಹೋಗೋಣ ಗೈಸ್, ಬನ್ನಿ ಗೈಸ್. ಇವಾಗ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಸಿಗ್ಲಿ ಅಂತ ಸ್ಪೆಕ್ಸ್ ಹಾಕೊಂಡಿದ್ದೀನಿ. ಅಂಡ್ ಪಬ್ಲಿಕ್ ಅಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಜನರು ನೋಟಿಸ್ ಮಾಡ್ತಿರ್ತಾರೆ, ಚೆಕ್ ಇಟ್ ಆಫ್ ಹಿಂದೆ ಮುಂದೆ ಆಲ್ಮೋಸ್ಟ್ ಎಲ್ಲ ಜನ ನೋಟಿಸ್ ಮಾಡ್ತಿರ್ತಾರೆ ನಮ್ಮನ್ನ. ಬಟ್ ನೆಗ್ಲೆಕ್ಟ್ ಮಾಡಿ ಬಸ್ ಬಂದಿದೆ, ಬಸ್ಸಲ್ಲಿ ಹೋಗೋಣ ಗೈಸ್. ರೈಟ್ ನಾವು ಬಸ್ಸಲ್ಲಿ ಬಂದಿದ್ದೀವಿ. ಅಂಡ್ ಚೆಕ್ ಇಟ್ ಆಫ್ ಬಸ್ಸಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ವ್ಲಾಗಿಂಗ್ ನಾನು ಮಾರ್ಕೆಟಿಂದ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಮಾರ್ಕೆಟಲ್ಲಿ ಹೋಗಿ ಸಿಗ್ತೀನಿ ಗೈಸ್. ರೈಟ್ ನಾವು ಬಸ್ಸಲ್ಲಿ ವ್ಲಾಗ್ ಮಾಡಿಕೊಂಡು ಫೈನಲಿ ಹೊರಗೆ ಬಂದಿದ್ದೀವಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಮಾರ್ಕೆಟಲ್ಲಿ ಹೋಗಿ ಮಾರ್ಕೆಟಿಂದ ವ್ಲಾಗ್ ಮಾಡಬೇಕು ಗೈಸ್. ನೆಕ್ಸ್ಟ್ ಕ್ರೌಡೆಸ್ಟ್ ಪ್ಲೇಸ್ ಮಾರ್ಕೆಟ್ ಇರುತ್ತಲ್ಲ, ಇದು ಏನಂತಾರೆ ಅದಕ್ಕೆ, ಮಾರ್ಕೆಟಲ್ಲಿ ಸಂತೆಯಲ್ಲಿ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಗೈಸ್. ಇನ್ನೇನು 3 ದಿನದಲ್ಲಿ ದಿವಾಲಿ ಬರ್ತಿದೆ. ಆ್ಯಂಡ್ ಅದಕ್ಕಾಗಿ ಅತಿ ಬೆಲೆ ಟ್ರಾಫಿಕ್ ಆಗುತ್ತೆ. ಇನ್ ಜಸ್ಟ್ ಇವತ್ತು ಈವ್ನಿಂಗ್ ಆಗುತ್ತೆ, ನಾಳೆ ಇಲ್ಲೇ ಆಗುತ್ತೆ. ತಮಿಳ್ನಾಡು ಅಲ್ಲಿ ತಮಿಳ್ನಾಡು ಹೊಸೂರಲ್ಲಿ ಕ್ರ್ಯಾಕರ್ಸ್ ಸೇಲ್ ಆಗುತ್ತಲ್ಲ, ಹೋಲ್ಸೇಲ್ ಮತ್ತೆ ಚೀಪೆಸ್ಟ್ ಅಲ್ಲ, ಅದಕ್ಕೆ ತುಂಬಾ ಕ್ರೌಡ್ ಇದೆ ಗೈಸ್. ಸ್ಪೆಕ್ಸ್ ಹಾಕೊಂಡಾಗ ಏನೋ ಕ್ಲಿಯರ್ ಆಗಿ ವ್ಲಾಗ್ ಮಾಡ್ತೀನಿ ಅಂತ ಅನ್ಕೊಂತೀನಿ. ಸ್ಪೆಕ್ಸ್ ಹಾಕೊಂಡಾಗ ವ್ಲಾಗ್ ಹೆಂಗ್ ಬರ್ತಿದೆ ಅಂತ ಹೇಳಿ 1 ಸೆಕೆಂಡ್ ಸ್ಪೆಕ್ಸ್ ತೆಗ್ಬಿಟ್ಟೆ ವ್ಲಾಗ್ ಮಾಡೋಣ. ಸೊ ಗೈಸ್ ಇವಾಗ ಸ್ಪೆಕ್ಸ್ ತೆಗ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಮುಂದೆ ಪಬ್ಲಿಕ್ ಇದೆ, ಅಲ್ಲಿ ತುಂಬಾ ಜನ ಕ್ರೌಡ್ ಇದೆ, ಅಲ್ಲಿ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸ್ಪೆಕ್ಸ್ ಹಾಕೊಂಡು ಗೈಸ್ ನೀವು ನೋಡ್ತಿರ್ಬೋದು, ಆಲ್ರೆಡಿ ಮಾರ್ಕೆಟ್ಗೆ ಎಂಟರ್ ಆಗಿದ್ದೀನಿ. ಆ್ಯಂಡ್ ತುಂಬ ಕ್ರೌಡ್ ಇದೆ. ಕ್ರೌಡಲ್ಲಿ ವ್ಲಾಗಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜನರು ಏನಂತಾರೆ ಅಂತ ನಾನು ಟೆನ್ಷನ್ ತೊಗೊಳ್ದಿರ ವ್ಲಾಗ್ ಮಾಡ್ತಾ ಇದ್ದೀನಿ. ಟ್ರಾಫಿಕ್ ಇದೆ ಗೈಸ್. ಜನರು ಏನಂತಾರೆ ಅಂದ್ಬಿಟ್ಟು ಆ ಭಯ ಆಗಬಾರ್ದು ಅಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡಿ ಅಂಬಾಸಿಡರ್ ಕಾರ್ ಹೋಗ್ತಾ ಇದೆ. ಹೊಸೂರಿಂದ ಎಷ್ಟು ವೆಹಿಕಲ್ಸ್ ಬರ್ತಾ ಇದೆ, ಯಾಕಂದರೆ ಅಲ್ಲಿ ಇವಾಗ ನೆಕ್ಸ್ಟ್ ದೀಪಾವಳಿ ಹಬ್ಬ ಇದೆಯಲ್ಲ, ಅದಕ್ಕೆ ಎಲ್ಲರೂ ಜನರು ಹೊಸೂರಿಂದ ಬರ್ತಾ ಇದ್ದಾರೆ. ಆ್ಯಂಡ್ ಚೆಕ್ ಇಟ್ ಆಫ್ ಕ್ರೌಡ್ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಬೇಸಿಕಲಿ ಪಬ್ಲಿಕಲ್ಲಿ ಈ ವ್ಲಾಗ್ ಯಾಕೆ ಮಾಡ್ತೀನಿ ಅಂದರೆ, ನೆಕ್ಸ್ಟ್ ಟೈಮ್ ಏನಾದರೂ ವ್ಲಾಗ್ ಮಾಡಿದಾಗ ಜನರು ಏನಂತಾರೆ ಅಂದ್ಬಿಟ್ಟು ಭಯ ಇರಬಾರ್ದು ಅಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಚೆಕ್ ಇಟ್ ಆಫ್ ಗೈಸ್. ಆ್ಯಂಡ್ ಇದು ಮಾರ್ಕೆಟ್ ತುಂಬ ಕ್ರೌಡ್ ಇರುತ್ತೆ. ಆ್ಯಂಡ್ ಕ್ರೌಡಲ್ಲಿ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಚೆಕ್ ಇಟ್ ಆಫ್ ಬೀಳ್ತಾ ಇದೆ ಜಸ್ಟ್ ಮಿಸ್ಗೆ ಗೈಸ್. ಪಬ್ಲಿಕಲ್ಲಿ ಇವಾಗ ಸ್ಪೆಕ್ಸ್ ತೆಗೆದು ವ್ಲಾಗ್ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ನೋಡಿ, ಕ್ಲಾರಿಟಿ ಸಕ್ಕತ್ತಾಗಿದೆ. ಆ್ಯಂಡ್ ದೀಪಾವಳಿ ಅಂದ್ಬಿಟ್ಟು ಇಲ್ಲೆಲ್ಲ ಎಲ್ಲ ರೆಡಿ ಮಾಡಿದ್ದಾರೆ. ಅಂಗಡಿ ಎಲ್ಲ ಇದೆ, ಪಟಾಕಿ ಅಂಗಡಿ ಎಲ್ಲ ಇದೆ. ಆಲ್ಮೋಸ್ಟ್ ಮಾರ್ಕೆಟಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಡೆ ವ್ಲಾಗ್ ಮಾಡಿದ್ದೀನಿ ಗೈಸ್. ಸೊ ಗೈಸ್ ಆಲ್ಮೋಸ್ಟ್ ಪಬ್ಲಿಕಲ್ಲಿ ವಿತ್ ಸ್ಪೆಕ್ಸ್ ಆ್ಯಂಡ್ ವಿತೌಟ್ ಸನ್ ಗ್ಲಾಸಸ್
ಗೈಸ್ ವಿತ್ ಸನ್ ಗ್ಲಾಸಸ್ ಆ್ಯಂಡ್ ವಿತೌಟ್ ಸನ್ ಗ್ಲಾಸಸ್ ವ್ಲಾಗ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ಮತ್ತೆ ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇಲ್ಲಿ ಹೊಸೂರು ತಮಿಳ್ನಾಡುವಿಂದ ಕರ್ನಾಟಕ ಬೆಂಗಳೂರಿಗೆ ಹೋಗೋಕ್ಕೆ ತುಂಬ ಕ್ರೌಡ್ ಆಗ್ತಾಯಿದೆ. ಯಾಕಂದರೆ ನಾಳೆ ದೀಪಾವಳಿ ಹಬ್ಬ ಬರ್ತಿದೆ. ಅಂದರೆ 2-3 ದಿನದಲ್ಲಿ ಎಲ್ಲರೂ ಪಟಾಕಿ ಮತ್ತು ಹಬ್ಬ ಆಚರಣೆ ಮಾಡೋಕ್ಕೆ ಹೋಗ್ತಾಯಿದ್ದಾರೆ ಗೈಸ್. ಮಾಡಿ ಗೈಸ್ ಟ್ರಾಫಿಕ್ ಹೆಂಗಿದೆ ಅಂತ. ಜಾಮ್ ಆಗಿದೆ, ಫುಲ್ ಜಾಮ್. ಸೊ ವ್ಲಾಗ್ ಶೂಟ್ ಮಾಡಿ ಕಂಪ್ಲೀಟ್ ಮಾಡಿ ಆ್ಯಂಡ್ ನೋಡಿ PMTC ಬಸ್ ಮುಂದೆ ನಿಂತ್ಕೊಂಡಿದ್ದೀನಿ ಗೈಸ್. ಬಸ್ಸಲ್ಲಿ ವ್ಲಾಗ್ ಮಾಡಿ ಮತ್ತೆ ಪಬ್ಲಿಕಲ್ಲಿ ವ್ಲಾಗ್ ಮಾಡಿ ಮತ್ತೆ ಬಸ್ಸಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಫುಲ್ ನೆಕ್ಸ್ಟ್ ಲೆವೆಲ್ ಕ್ರೌಡಲ್ಲಿ ವ್ಲಾಗ್ ಮಾಡ್ತಾ ಇದೀವಿ. ಬಟ್ ಇವಾಗ ಬಸ್ಸಲ್ಲಿ ಮಾಡ್ತಾ ಇದೀವಿ ಗೈಸ್. ಬಸ್ಸಲ್ಲಿ ವ್ಲಾಗ್ ಮಾಡಬೇಕಾದ್ರೆ ಮೈಕ್ನ ತುಂಬ ಹತ್ತಿರ ಇಡಬೇಕು, ಯಾಕಂದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬ ನೆಕ್ಸ್ಟ್ ಲೆವೆಲ್ ನಾಯ್ಸ್ ಬರುತ್ತೆ. ಆ್ಯಂಡ್ ಇವಾಗ ವಿತೌಟ್ ಫ್ರಂಟ್ ಕ್ಯಾಮ್ರಾಯಿಂದ ವ್ಲಾಗ್ ಮಾಡ್ತೀನಿ. ಹೇಗೆ ಬರ್ತೀನಿ ನೀವು ಹೇಳಿ ಗೈಸ್. ಸೊ ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಪಬ್ಲಿಕಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಅದು ಬಸ್ಸಲ್ಲಿ ಮಾಡ್ತೀನಿ. ಇವಾಗ ಹೇಗಿದೆ ಅಂತ ಹೇಳಿ ಗೈಸ್. ಮಾರ್ಕೆಟಲ್ಲೂ ಕ್ರೌಡ್ ಇತ್ತು, ಬಸ್ಸಲ್ಲೂ ಕ್ರೌಡ್ ಇತ್ತು. ಎರಡೂ ಕಡೆ ವ್ಲಾಗ್ ಮಾಡಿಕೊಂಡು ಫೈನಲಿ ಇವಾಗ ಮನೆಗೆ ಹೋಗಬೇಕು. ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು. ಪಬ್ಲಿಕ್ ರಿಯಾಕ್ಷನ್ ಅಲ್ಲ, ಪಬ್ಲಿಕಲ್ಲಿ ವ್ಲಾಗ್ ಮಾಡೋ ವ್ಲಾಗ್ ಗೈಸ್. ಸೊ ಇವತ್ತಿನ ಡೇ 29 ವ್ಲಾಗ್, ಡೇ 29 ಔಟ್ ಆಫ್ 100 ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಇವತ್ತಿನ ವ್ಲಾಗ್ ತುಂಬ ಶಾರ್ಟ್ ಆಗಿದೆ. ಆ್ಯಂಡ್ ಮುಂದಿನ ವ್ಲಾಗ್ ಲಾಂಗ್ ತೊಗೊಂಡು ಒಳ್ಳೆ ಕಾಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇರಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸೊ ಐ ಹೋಪ್ ಸೊ ಡೇ 29 ಔಟ್ ಆಫ್ 100 ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಆ್ಯಂಡ್ ಗೈಸ್ ಇನ್ ಫ್ಯೂ ಡೇಸ್ ನಾವು ಪಬ್ಲಿಕ್ ರಿಯಾಕ್ಷನ್ ವಿಡಿಯೋಸ್ ಮತ್ತು ಒಂದಿಷ್ಟು ಪಬ್ಲಿಕ್ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ವಿಡಿಯೋಸ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಸೊ ಮಾಡೋಣ ಗೈಸ್ ಮುಂದೆ ಸ್ವಲ್ಪ ಕೆಲವು ಬರೋ ದಿನದಲ್ಲಿ.